ಹೆಲೋ ಆಲ್ ಅಂಡ್ ಎಲ್ಲಾರ್ಗು ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ಗೆ ಸುಸ್ವಾಗತ. ಈ ಪ್ರೈಮ್ ವಿಡಿಯೋದವ್ರದ್ದು ಏನ್ ಗೋಳು ಅಂತಾನೆ ಅರ್ಥ ಆಗ್ತಿಲ್ಲ ಗುರುವೆ. ₹1,500 ವರ್ಷಕ್ಕೆ ಕಟ್ತೀವಿ, ಅದ್ರ ಮೇಲೆ ಇವರು ಆ ನಾನ್ ಸೆನ್ಸ್ ಆಡ್ಸ್ ಗಳನ್ನ ಬೇರೆ ತಗೊಂಡ್ಬಂದಿದ್ದಾರೆ. ಅದು ಅಲ್ಲದೆ ಎಷ್ಟೋ ಸಿನಿಮಾಗಳನ್ನ ರೆಂಟಲ್ಲಿ ತಗೊಂಡು ನೋಡ್ಬೇಕು ಅಂಡ್ ಬೇರೆ ಬೇರೆ ಸಿನಿಮಾಗಳು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ನ ಥ್ರೂ ನೋಡೋದಕ್ಕೆ ಲೈಕ್ ಇರೋಸ್ ನೌ, ಲಯನ್ಸ್ ಗೇಟ್ ಪ್ಲೇ, ಅದಕ್ಕೂ ಎಕ್ಸ್ಟ್ರಾ ಸಬ್ಸ್ಕ್ರಿಪ್ಷನ್ ನ ಬೇರೆ ಕೇಳ್ತಾರೆ. ಇದು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟಿಂಗ್ ಅಂತ ಖಂಡಿತ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ, ತಡ ಮಾಡೋದ್ ಬೇಡ, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಕುಬೇರ ಶೇಖರ್ ಕಮುಲಾ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಧನುಷ್, ನಾಗಾರ್ಜುನ, ರಶ್ಮಿಕಾ ಮಂದಣ್ಣ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಧನವಂತರಿಗೆ ಒಂದು ಭಿಕ್ಷುಕನ ಜೀವ ಎಷ್ಟು ಕೀಳು ಅನ್ನೋದನ್ನ ಈ ಸಿನಿಮಾ ಬಹಳ ಥಾಟ್ ಪ್ರೊವೋಕಿಂಗ್ ರೀತಿಯಲ್ಲಿ ಹೇಳಿದೆ. ದೇವ ಅನ್ನೋ ಭಿಕ್ಷುಕ ಬಹಳ ಹಣ ಮತ್ತು ಪ್ರಭಾವ ಇರೋರ್ ಕೈಗೆ ಸಿಗಾಕೋತಾನೆ ಅಂಡ್ ಅಲ್ಲಿಂದ ಮುಂದೇನಾಯ್ತು, ಯಾರೀ ಪ್ರಭಾವಶಾಲಿ ವ್ಯಕ್ತಿಗಳು ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಕಥೆಯ ಒನ್ಲೈನರ್ ನಿಜವಾಗ್ಲೂ ಫ್ರೆಶ್ ಆಗಿದೆ. 3 ಗಂಟೆಯ ಈ ಸಿನಿಮಾದಲ್ಲಿ ದೊಡ್ಡದೊಂದು ಕ್ಯಾನ್ವಾಸ್ ಇದೆ, ಬಹಳಷ್ಟನ್ನ ತೋರಿಸಿದ್ದಾರೆ, ಹೇಳಿದ್ದಾರೆ ಅಂಡ್ ಎಷ್ಟೋ ವಿಷಯಗಳನ್ನ ನಾವು ಆಸ್ ಅನ್ ಆಡಿಯನ್ಸ್ ಕೂಡ ಅರ್ಥ ಮಾಡ್ಕೋತೀವಿ. ಧನುಷ್ ಅವರ ಪರ್ಫಾರ್ಮೆನ್ಸ್ ಅಂತೂ ಈ ವರ್ಷ ಬಂದಿರುವಂತಹ ಎಲ್ಲಾ ಪರ್ಫಾರ್ಮೆನ್ಸ್ ಗಳಲ್ಲಿ ದಿ ಬೆಸ್ಟ್ ಅಂತ ಹೇಳ್ತೀನಿ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಆ 3 ಗಂಟೆಯ ಡ್ಯೂರೇಷನ್ ಕಮ್ಮಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋ ಎಕ್ಸ್ಪೀರಿಯನ್ಸ್ ಅನ್ನೋದು ನನ್ನ ಒಪಿನಿಯನ್. 6.9 IMDb ರೇಟಿಂಗ್ ಅನ್ನ ಪಡ್ಕೊಂಡಿರುವಂತಹ ಈ ಸಿನಿಮಾ ನಮ್ಮ ಭಾಷೆ ಕನ್ನಡದಲ್ಲೇ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಆಪ್ ಜೈಸಾ ಕೋಯಿ, ವಿವೇಕ್ ಸೋನಿ ಅವರು ಲೀಡಾಗಿ ಕಾಣಿಸ್ಕೊಂಡಿರುವಂತಹ ಈ ಸಿನಿಮಾದಲ್ಲಿ ಆರ್ ಮಾಧವನ್, ಫಾತಿಮಾ ಸನಾ ಶೇಖ್ ಅವರು ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ಒಂದು ಯುನೀಕ್ ಕಪ್ಪಲ್ ನ ಸುತ್ತ. 42 ವರ್ಷದ ಶ್ರೀ ರೇಣು, ಇವನೊಬ್ಬ ಹಿಂದಿ ಟೀಚರ್. 32 ವರ್ಷದ ಮಧು ಅಂಡ್ ಇವಳು ಫ್ರೆಂಚ್ ಟೀಚರ್. ಟೋಟಲಿ ವಿಭಿನ್ನ ಹಿನ್ನೆಲೆಗಳಿಂದ ಬರುವಂತಹ ಇವರಿಬ್ರು ಹೇಗೆ ಪ್ರೇಮದಲ್ಲಿ ಬಿದ್ರು, ಮದುವೆ ಆದ್ರ, ಇದ್ರ ಮಧ್ಯ ಏನೇನ್ ಹುಟ್ಟಿತು, ಏನೇನ್ ಬೆಳೀತು ಅನ್ನೋದೇ ಇಲ್ಲಿನ ಪ್ಲಾಟ್. ಮಾಧವನ್ ಅವರು ಸಿನಿಮಾದಿಂದ ಸಿನಿಮಾಗೆ ಇನ್ನಷ್ಟು ಪರ್ಫೆಕ್ಟ್ ಆಗ್ತಿದ್ದಾರೆ, ಜಸ್ಟ್ ಲೈಕ್ ಎ ವೈನ್. ಅವರು ಈ ಶ್ರೀರೇಣು ಅನ್ನುವಂತಹ ಪಾತ್ರವನ್ನ ಪರ್ಫಾರ್ಮ್ ಮಾಡಿರುವಂತಹ ರೀತಿ ಸಖತ್ ನ್ಯಾಚುರಲ್ ಆಗಿತ್ತು. ಫಾತಿಮಾ ಅವರ ರೋಲ್ ಕೂಡ ಸಖತ್ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂಡ್ ಫಾತಿಮಾ ಅವರು ತಮ್ಮ ರೋಲ್ ಅಲ್ಲಿ ಶೈನ್ ಕೂಡ ಆಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಕತೆ ಪರ್ಫೆಕ್ಟ್ ಆಗಿಲ್ಲ, ಅಲ್ಲಲ್ಲಿ ಮೈನರ್ ಲ್ಯಾಕ್ಸ್ ಹೊಡೆಯುತ್ತೆ. ಎರಡನೇ ಅರ್ಧ ಸಖತ್ ಸ್ಲೋ ಆಗಿ ಕೂಡ ಸಾಗುತ್ತೆ. ಇವರು ಕೈಗೆ ತಗೊಂಡಿರುವಂತಹ ಕಾನ್ಸೆಪ್ಟ್ ಯುನೀಕ್ ಆಗಿರೋದ್ರಿಂದ ಇದನ್ನ ಟ್ರೈ ಮಾಡಬಹುದು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಒನ್ ಟೈಮ್ ವಾಚ್. 6.3 IMDb ರೇಟಿಂಗ್ಸ್ ನೊಂದಿಗೆ ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ. 8 ವಸಂತಾಲು, ಪಣೀಂದ್ರ ನರ್ಸೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಅನತಿಕಾ ಸನಿಲ್ ಕುಮಾರ್ ಅವರು ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಶುದ್ಧಿ ಎಂಬ ಹುಡುಗಿಯ ಸುತ್ತ ಇಲ್ಲಿನ ಕತೆ ಸುತ್ತುತ್ತೆ. 8 ವರ್ಷಗಳ ಕಾಲದಲ್ಲಿ ಅವಳ ಜೀವನದಲ್ಲಿ ಏನೇನಾಯಿತು ಅನ್ನೋದೇ ಇಲ್ಲಿನ ಪ್ಲಾಟ್. ಅವಳು ಪ್ರೇಮದಲ್ಲಿ ಬೀಳೋದು, ಮಾರ್ಷಲ್ ಆರ್ಟ್ಸ್ ಅನ್ನುವಂತಹ ಅವಳ ಡ್ರೀಮ್, ಅದರ ಜೊತೆಗೆ ರೈಟರ್ ಆಗ್ಬೇಕು ಅನ್ನುವಂತಹ ಅವಳ ಛಲ ಎಲ್ಲವನ್ನ ಈ ಸಿನಿಮಾ ತೋರಿಸ್ಕೊಡುತ್ತೆ. ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಇಲ್ಲಿನ ಎಮೋಷನ್ಸ್. ಸಖತ್ತಾಗಿ ಅದನ್ನ ಡೀಲ್ ಮಾಡಿದ್ದಾರೆ. ಔಟ್ ಅಂಡ್ ಔಟ್ ಒಂದು ಹುಡುಗಿಯ ಕಥೆಯನ್ನ ಅವಳ ಪರ್ಸ್ಪೆಕ್ಟಿವ್ ನಿಂದ ತೋರಿಸಿದ್ರು ಕೂಡ ಅದಕ್ಕೆ ಮೇಲ್ ಆಡಿಯನ್ಸ್ ಕೂಡ ಕನೆಕ್ಟ್ ಆಗುವಂತಹ ರೀತಿಯಲ್ಲಿ ಸ್ಕ್ರೀನ್ ಪ್ಲೇನ ಟ್ರೀಟ್ ಮಾಡಿದ್ದಾರೆ. ಕೆಲವೊಂದು ನಾವು ಅನ್ಕೊಂಡಂಗೆ ಆಗಲ್ಲ, ಆದ್ರೆ ಅದಕ್ಕೂ ಮಿಗಿಲಾದದ್ದು ನಮ್ಮನ್ನ ಎದುರು ನೋಡ್ತಾ ಇರುತ್ತೆ ಅನ್ನೋದನ್ನ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಿದ್ದಾರೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಬ್ಯೂಟಿಫುಲ್ ಅಂಡ್ ರಿಲ್ಯಾಕ್ಸಿಂಗ್ ವಾಚ್. 7.1 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ಡಿಟೆಕ್ಟಿವ್ ಉಜ್ವಲನ್, ಮಲಯಾಳಂ ಸಿನಿಮಾ ಹಾಗೂ ಥ್ರಿಲ್ಲರ್ಸು. ಈ ಲಿಸ್ಟು ಎಷ್ಟು ಉದ್ದ ಆಗ್ತಾ ಹೋಗ್ತಿದೆ ಅಂತ ನನಗಂತೂ ಆಶ್ಚರ್ಯ ಆಗುತ್ತೆ. ಅಂಡ್ ಅಷ್ಟೇ ಒಳ್ಳೆ ಸಿನಿಮಾಗಳನ್ನ ಕೂಡ ಅವರು ಡೆಲಿವರ್ ಮಾಡ್ತಿದ್ದಾರೆ. ಅವರ ಟ್ರ್ಯಾಕ್ ರೆಕಾರ್ಡ್ ಇದಕ್ಕೆ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ಡಿಟೆಕ್ಟಿವ್ ಉಜ್ವಲನ್ ಸಿನಿಮಾ ಕೂಡ ಈ ಸಾಲಕ್ಕೆ ಸೇರಿದೆ. ಮರ್ಡರ್, ಕಳ್ಳತನ, ಮೋಸ ಅನ್ನುವಂತಹ ಕ್ರೈಮ್ಸ್ ನೇ ನೋಡಿಲ್ದೇ ಇರುವಂತಹ ಊರಿನಲ್ಲಿ ಒಂದು ಬ್ರೂಟಲ್ ಮರ್ಡರ್ ಆಗಿದೆ. ಏನು ಎತ್ತ ಅಂತ ನೋಡುವಷ್ಟರಲ್ಲಿ ಇನ್ನೊಂದು ಮರ್ಡರ್ ನಡೆದೇ ಹೋಗ್ಬಿಡುತ್ತೆ. ಇದಕ್ಕೆ ಕಾರಣ ಏನು, ಯಾರು ಅನ್ನೋದೇ ಇಲ್ಲಿನ ಪ್ಲಾಟು. ಬರೀ 2 ಗಂಟೆ ಇರುವಂತಹ ಸಿನಿಮಾ ನನಗಿಷ್ಟ ಆಗಿದ್ದು ಇದರ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ಇಂದ. ಆಡಿಯನ್ಸ್ಗೆ ಎಷ್ಟು ಕನ್ಫ್ಯೂಸ್ ಮಾಡಬಹುದೋ ಅಥವಾ ಸವಾಲ್ ಹಾಕಬಹುದೋ ಅಷ್ಟನ್ನು ಮಾಡಿದಾರೆ ಇಲ್ಲಿ. ಖಡಕ್ ಸಿನಿಮಾ ಪ್ರಕಾರ ಡಿಟೆಕ್ಟಿವ್ ಉಜ್ವಲನ್ ಒಂದು ಗುಡ್ ವಾಚ್. 6.5 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ಮಲಯಾಳಂ ಭಾಷೆಯಲ್ಲಿ ಅವೈಲಬಲ್ ಇದೆ. ಬ್ರಿಕ್, ಬಹಳ ದಿನಗಳ ನಂತರ ಒಂದು ಒಳ್ಳೆ ಸರ್ವೈವಲ್ ಥ್ರಿಲ್ಲರ್ ನೋಡೋದಕ್ಕೆ ಸಿಕ್ತು ಗುರುವೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಕ್ಕಿದ್ದಂತೆ ಎಲ್ಲಾ ಡೋರ್ಗಳು, ವಿಂಡೋನ ಆಚೆ ಬ್ರಿಕ್ಸ್ ನಿಂದ ಒಂದೇ ಗೋಡೆ ಫಾರ್ಮ್ ಆಗ್ಬಿಟ್ಟಿದೆ. ಒಬ್ರಿಗೆ ಇಬ್ರಿಗಲ್ಲ, ಇಡೀ ಬಿಲ್ಡಿಂಗ್ ಅಲ್ಲಿ ಇರೋರು ಎಲ್ರಿಗೂ ಆ ಕಂಟಕ ಎದುರಾಗಿದೆ. ಹೇಗೆ ಇವರು ಅದರಿಂದ ಆಚೆ ಬಂದ್ರು, ಇವೆಲ್ಲ ಆಗ್ತಿರೋದು ಯಾಕೆ ಅನ್ನೋದೇ ಇಲ್ಲಿನ ಪ್ಲಾಟ್. ಎಷ್ಟೋ ಸರ್ವೈವಲ್ ಥ್ರಿಲ್ಲರ್ ಗಳನ್ನ ನಾವು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ನೋಡ್ತೀವಿ, ಬಟ್ ಇದು ಸಖತ್ ಫ್ರೆಶ್ ಆಗಿತ್ತು. ತಗೊಂಡಿರುವಂತಹ ಕಾನ್ಸೆಪ್ಟೇ ಬೊಂಬಾಟ ಆಗಿದೆ ಅಂಡ್ ಅದನ್ನ ತೆರೆ ಮೇಲೆ ಆಡಿಯನ್ಸ್ಗೆ ಪ್ರೆಸೆಂಟ್ ಮಾಡಿರುವಂತಹ ರೀತಿ ಇದೆಯಲ್ಲ, ಅದು ಚೆನ್ನಾಗಿದೆ. ಏನಾಗುತ್ತೆ ಅನ್ನುವಂತಹ ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ ಕಡೆಯವರೆಗೂ ಕಾಡುತ್ತೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ಫನ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಕುಲದಲ್ಲಿ ಕೀಳ್ಯಾವುದೋ, ಕೆ ರಾಮನಾರಾಯಣ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ರಂಗಾಯಣ ರಘು, ಶರತ್ ಲೋಹಿತಾಶ್ವ, ಸೋನಾಲ್ ಮೊಂಟ್ಯಾರಿಯೋ, ಮಡೇನೂರ್ ಮನು, ಮೌನಾ ಗುಡ್ಡೆ ಮನೆ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ.
ಕಾಡಿನ ಸಮೀಪ ಒಂದು ಸುಂದರವಾದ ಊರು, ಸುಂದರವಾದ ಜನ. ಬಟ್ ಕೆಲವು ಜಮೀನ್ದಾರರ ಕಣ್ಣು ಈ ಊರಿನ ಮೇಲಿದೆ. ಆ ಊರ್ನ ಅಲ್ಲಿ ಖಾಲಿ ಮಾಡಿಸಿ ಅದನ್ನ ತಮ್ಮ ಲಾಭಕ್ಕೆ ಬಳಸ್ಕೋಬೇಕು ಅನ್ನೋದು ಇವ್ರ ಸ್ಕೆಚ್ಚು. ಅದನ್ನ ನಮ್ಮ ಹೀರೋ ಹೇಗ್ ತಡೆದ, ಏನೆಲ್ಲ ಚಾಲೆಂಜಸ್ ಗಳನ್ನ ಅವನು ಫೇಸ್ ಮಾಡ್ದ ಅನ್ನೋದೇ ಇಲ್ಲಿನ ಪ್ಲಾಟು. ಮಳೆನೂರ್ ಮನು ಅವರ ಡೆಡಿಕೇಶನ್ ಸಖತ್ ಇಷ್ಟ ಆಯ್ತು. ಒಳ್ಳೆ ಫಿಸಿಕ್ ಜೊತೆಗೆ ಒಳ್ಳೆ ಇಂಟೆನ್ಸಿಟಿಯನ್ನ ಕೂಡ ಈ ಪಾತ್ರಕ್ಕೆ ತಂದಿದ್ದಾರೆ. ಸಮಾಜದಲ್ಲಿ ಕೀಳು ಮೇಲು ಹೇಗೆ ಎರಡು ವಿಭಿನ್ನ ಟ್ರೀಟ್ಮೆಂಟ್ ಪಡ್ಕೊಳ್ಳುತ್ತೋ, ಜನರು ಜಾತಿ ವಿಷಯಕ್ಕೆ ಬಂದ್ರೆ ಹೇಗೆ ಮೃಗ ಆಗ್ತಾರೆ ಅನ್ನೋದನ್ನ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ಪ್ರೆಸೆಂಟೇಷನ್ ವೈಸ್ ಔಟ್ಡೇಟೆಡ್ ಅಂತ ಅನ್ಸಿದ್ರು ಹೇಳ್ಬೇಕು ಅಂತ ಅನ್ಕೊಂಡಿರೋದನ್ನ ಆನ್ ಪಾಯಿಂಟ್ ಡೆಲಿವರ್ ಮಾಡಿದ್ದಾರೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. 8.9 IMDb ರೇಟಿಂಗ್ ನೊಂದಿಗೆ ಕನ್ನಡ ಭಾಷೆಯಲ್ಲಿ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಮಿಸ್ಟರ್ ರಾಣಿ ಅಂದ್ಮೇಲೆ ಮಿಸ್ಸು ಅಥವಾ ಮಿಸ್ಸಸ್ ಇರ್ಬೇಕಲ್ವಾ ಅಂತ ಕೇಳ್ತಾ ಇದ್ದೀರಾ? ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನನಗೂ ಈ ಒಂದು ಪ್ರಶ್ನೆ ಹುಟ್ಟಿದ್ದು ನಿಜಾನೇ. ಇಲ್ಲಿ ನಮ್ಮ ಮೈನ್ ಕ್ಯಾರೆಕ್ಟರ್ಗೆ ಹೀರೋ ಆಗುವಂತಹ ಹುಚ್ಚು ಕನಸಿದೆ. ಅದಾಗದೇ ಇದ್ದಾಗ ಲೇಡಿ ಗೆಟಪ್ ಹಾಕಿ ದೊಡ್ಡ ಹೀರೋಯಿನ್ ಆಗ್ತಾನೆ. ಅಲ್ಲಿಂದ ಮುಂದೇನಾಯ್ತು, ಇದರಿಂದ ಡೈರೆಕ್ಟರ್ ಹೇಳೋದಕ್ಕೆ ಹೊರಟಿರೋದು ಏನು ಅನ್ನೋದೇ ಇಲ್ಲಿನ ಪ್ಲಾಟ್. ಮಧುಚಂದ್ರ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಅವರೊಡನೆ ಲಕ್ಷ್ಮೀ ಕಾರಂತ್, ಪಾರ್ವತಿ ನಾಯರ್ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಕಥೆಯಲ್ಲಿ ಎಷ್ಟೋ ಸಾಮರ್ಥ್ಯ ಇತ್ತು, ಬಟ್ ಎಲ್ಲವನ್ನ ಆರ್ಡಿನರಿಯಾಗಿ ಪ್ರೆಸೆಂಟ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ತಗೊಂಡಿರುವಂತಹ ಪ್ಲಾಟು, ಅಲ್ಲಿದ್ದಂತಹ ಕ್ಯಾರೆಕ್ಟರ್ಸ್ ಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಸಾಲಿಡ್ ವಾಚ್ ಖಂಡಿತ ಕೊಡ್ಬೋದಿತ್ತು. ಬಟ್ ಅದು ಇಲ್ಲಿ ಸ್ವಲ್ಪ ಹಿಂದೆ ಉಳಿದಿದೆ. ಅಲ್ಲಲ್ಲಿ ತನ್ನ ಕಾಮಿಡಿ ಮೂಲಕ ಎಂಟರ್ಟೈನ್ ಮಾಡಿದ್ರು ಆಸ್ ಎನ್ ಓವರ್ ಆಲ್ ಪ್ಯಾಕೇಜ್ ಇದು ಖಡಕ್ ಸಿನಿಮಾ ಪ್ರಕಾರ ಇಟ್ಸ್ ಎ ಒನ್ ಟೈಮ್ ವಾಚ್. 6 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಬಟ್ ನೀವು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರು ಸಹ ಈ ಸಿನಿಮಾ ಅದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಲಯನ್ಸ್ ಗೇಟ್ ಪ್ಲೇನಲ್ಲಿ ಇದು ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಅದರ ಸಬ್ಸ್ಕ್ರಿಪ್ಷನ್ ಅಥವಾ ರೆಂಟ್ ಅನ್ನ ತಗೊಂಡೇ ನೋಡಬೇಕು. ಕಲಿಯುಗಂ 2604 ಪ್ರಮೋದ್ ಸುಂದರ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಕಿಶೋರ್ ಕುಮಾರ್, ಹ್ಯಾರಿ, ಆರ್ಯ ಲಕ್ಷ್ಮಿ ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. 2064ರ ಸಾಲಿನಲ್ಲಿ ಮನುಷ್ಯತ್ವನೇ ಇಲ್ಲದೆ ಇರುವಂತಹ ಯುಗವನ್ನ ತೋರಿಸಲಾಗಿದೆ. ಕಥೆಯ ಪ್ಲಾಟು ತಿನ್ನಾಗಿದೆ. ಅದನ್ನ ಡಿಸ್ಕ್ಲೋಸ್ ಮಾಡಿದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಹಾಗಾಗಿ ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಸಿನಿಮಾದ ಸ್ಟಾರ್ಟಿಂಗ್ ಮೊದಲ 1 ಗಂಟೆ ನಿಜವಾಗ್ಲೂ ನಿಮ್ಮನ್ನ ಆ ವರ್ಲ್ಡ್ ಒಳಗಡೆನೆ ಹೇಳ್ಕೊಂಡು ಹೋಗುತ್ತೆ. ಆ ಬಿಲ್ಡಪ್, ಆ ಸಣ್ಣ ಟ್ವಿಸ್ಟ್ ಗಳು ನನ್ನನ್ನ ಎಂಗೇಜಿಂಗ್ ಆಗಿ ಇಡ್ತು. ಆದ್ರೆ ಸಿನಿಮಾದ 2ನೇ ಅರ್ಧದಲ್ಲಿ ಲೇಜಿ ರೇಟಿಂಗ್ ಇರೋದು ಎದ್ದು ಕಾಣಿಸ್ತು. ಅಷ್ಟು ಚೆನ್ನಾಗಿ ಸ್ಟಾರ್ಟ್ ಆದಂತಹ ಸಿನಿಮಾ ಚೆನ್ನಾಗಿ ಎಂಡ್ ಆಗಲ್ಲ. ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಆ ಎಂಡ್ ಪಾಯಿಂಟ್ಗೆ ಬರೋದಕ್ಕೆ ಇವರು ಅನ್ವಾಂಟೆಡ್ ದಿಕ್ಕುಗಳಲ್ಲಿ ಹೋದ್ರು ಅಂತ ಅನ್ಸಿದ್ ನಿಜಾನೇ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 6.5 IMDb ರೇಟಿಂಗ್ ನೊಂದಿಗೆ ಸನ್ ನೆಕ್ಸ್ಟ್ ಹಾಗೂ ಆಹಾನಲ್ಲಿ ತಮಿಳ್, ತೆಲುಗು ಭಾಷೆಗಳಲ್ಲಿ ಅವೈಲಬಲ್ ಇದೆ. ಬಲಾರ್ಡ್ ಸಿಟಿಯಲ್ಲಿ ರೀನೆ ಬಲಾರ್ಡ್ ಅನ್ನುವಂತಹ ಸ್ಟ್ರಾಂಗ್ ಲೇಡಿ ಪೊಲೀಸ್ ಆಫೀಸರ್ಗೆ ಹೊಟ್ಟೆ ಕಿಚ್ಚಿಂದ ಅವಳ ಹೈಯರ್ ಆಫೀಸರ್ಸ್ ಅವಳಿಗೆ ಹಳೆ ಅನ್ಸಾಲ್ವ್ಡ್ ಕೇಸ್ಗಳನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಅಂಡ್ ಅಷ್ಟೇ ಅಲ್ಲದೆ ಅವಳ ಟೀಮ್ ನಲ್ಲಿ ವಯಸ್ಸಾದ ರಿಟೈರ್ಮೆಂಟ್ಗೆ ಹತ್ರ ಇರುವಂತಹ ಆಫೀಸರ್ಸ್ ನ ಅಸೈನ್ ಮಾಡ್ತಾರೆ. ಈ ಬೇಸಿಕ್ ಟೀಮ್ ಇಟ್ಕೊಂಡು ಹೇಗೆ ಅವಳು ಕೆಲವು ಚಾಲೆಂಜಿಂಗ್ ಕೇಸ್ಗಳನ್ನ ಸಾಲ್ವ್ ಮಾಡಿದ್ಲು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಫಸ್ಟ್ ಎಪಿಸೋಡ್ ನಿಂದಾನೆ ಸೀರೀಸ್ಗೆ ಕನೆಕ್ಟ್ ಆದೆ. ಅಂಡ್ ಇಡೀ ಸೀರೀಸ್ ಮುಗಿಸಿದ್ರು ಬೋರ್ ಅಂತ ಒಂದ್ ಕಡೆ ಕೂಡ ಅನಿಸ್ಲಿಲ್ಲ ಗುರುವೆ. ಪ್ರೆಸೆಂಟೇಷನ್, ಪರ್ಫಾರ್ಮೆನ್ಸು ಹೀಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನು ಈ ಸೀರೀಸ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ. ಎಲ್ಲಿ ಎಷ್ಟು ಹಾಕಬೇಕು, ಯಾಕೆ ಹಾಕಬೇಕು ಅನ್ನುವಂತಹ ಕ್ಲಾರಿಟಿ ಮೇಕರ್ಸ್ಗೆ ಇತ್ತು ಅನ್ನೋದು ಕನ್ಫರ್ಮ್. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.7 IMDb ರೇಟಿಂಗ್ಸ್. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್ ವಿಡಿಯೋ. ಇದರಲ್ಲಿ ಯಾವ ಸೀರೀಸ್ ಅಥವಾ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.